ಕಡಿಮೆ ಕಾರ್ನರ್ಗೆ ಸ್ವಾಗತ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 5ನೇ ಹಾಗೂ ಕೊನೆ ಟೆಸ್ಟ್ ಮ್ಯಾಚ್ ಓವಲ್ನಲ್ಲಿ. ನಿಮಗೆ ಆಗಲೇ ಗೊತ್ತಿರೋ ಹಾಗೆ ಇಂಗ್ಲೆಂಡ್ನ ಕ್ಯಾಪ್ಟನ್, ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಟೀಮ್ಸ್, ಬೆನ್ ಸ್ಟೋಕ್ಸ್ ಅವರು ಇಂಜರ್ಡ್ ಆಗಿದ್ದಾರೆ, ಹೀಗಾಗಿ ಆಡ್ತಾ ಇಲ್ಲ. ಅವ್ರ ಬದಲಾಗಿ ನಂಬರ್ 3 ಬ್ಯಾಟರ್ ಆದಂಥ ಒಲಿ ಪೋಪ್ ಅವರು ನಾಯಕರಾಗಲಿದ್ದಾರೆ. ಒಲಿ ಪೋಪ್ ಇವರಿಗೆ 4 ಟೆಸ್ಟ್ಗಳಲ್ಲಿ ಒಂದೇ ಟೆಸ್ಟ್ ಮ್ಯಾಚ್ ಸೋತಿದ್ದಾರೆ ನಾಯಕರಾಗಿ. ಅದು 2024ರಲ್ಲಿ ಶ್ರೀಲಂಕಾ ವಿರುದ್ಧ ಇದೇ ಗ್ರೌಂಡ್ನಲ್ಲಿ ಸೋತಿದ್ದಾರೆ. ಬೆನ್ ಸ್ಟೋಕ್ಸ್ ಅವರೊಂದಿಗೆ ಈಗಾಗಲೇ ಇಬ್ಬರು ಫಾಸ್ಟ್ ಬೌಲರ್ಸ್ ಬಳಲಿ ಬೆಂಡಾದಂಥ ಜೋಫ್ರಾ ಆರ್ಚರ್ ಹಾಗೂ ಬ್ರ್ಯಾಡನ್ ಕಾರ್ಸ್ ಅವರಿಗೆ ರೆಸ್ಟ್ ನೀಡಲಾಗಿದೆ. ಹಾಗೂ 8 ವರ್ಷಗಳ ನಂತರ ಕಂಬ್ಯಾಕ್ ಮಾಡಿದಂಥ 35 ವರ್ಷದ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಲಿಯಾಮ್ ಡಾಸನ್ ಅವರು ಮರಳಿ ಮನೆಗೆ. ಟ್ಯಾಲೆಂಟೆಡ್ ಯಂಗ್ಸ್ಟರ್ ಜೇಕಬ್ ಬೆಥೆಲ್, ಇವರು RCB ಪ್ಲೇಯರ್, ಗೊತ್ತಲ್ಲ ನಿಮಗೆ. ಟಾಪ್ ಆರ್ಡರ್ ಬ್ಯಾಟರ್, ಲೆಫ್ಟ್ ಹ್ಯಾಂಡರ್ ಹಾಗೂ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಇವರಿಗೆ ಅವಕಾಶ ನೀಡಲಾಗಿದೆ. ಆಮೇಲೆ ಇಂಗ್ಲೆಂಡ್ ಫಾಸ್ಟ್ ಬೌಲರ್ಸ್ ಆದಂಥ ಜಾಶ್ ಟಂಗ್ ಹಾಗೂ ಜಿಮ್ಮಿ ಓಲ್ಟನ್ ಅವರಿಗೆ ಮತ್ತೆ 11ರಲ್ಲಿ ಅವಕಾಶ ಸಿಕ್ಕಿದೆ. ಭಾರತೀಯ ಟೀಮ್ಗೆ ಆಧಾರ ಸ್ತಂಭ, ಎದುರಾಳಿಗೆ ಸಿಂಹ ಸ್ವಪ್ನ, ಗೇಮ್ ಚೇಂಜರ್ ರಿಷಬ್ ಪಂತ್ ಆಡುತ್ತಿಲ್ಲ, ಇಂಜರ್ಡ್ ಆಗಿದ್ದಾರೆ, ನಿಮ್ಗೆ ಗೊತ್ತಿದೆ. ಅವರ ಬದಲಾಗಿ ವರ್ದಿ ರಿಪ್ಲೇಸ್ಮೆಂಟ್ ಧ್ರುವ್ ಜುರೇಲ್. ಆದರೆ ರಿಷಬ್ ಪಂತ್ ಅವರ ವಿಕೆಟ್ ಹಿಂದಿನಿಂದ ನೀಡುವ ಕಾಮೆಂಟ್ರಿ ನಾವು ಖಂಡಿತವಾಗಿ ಮಿಸ್ ಮಾಡುತ್ತೇವೆ ಅಲ್ವೇ. ಇಂದು ಸಾಯಂಕಾಲದವರೆಗೂ ಪಿಚ್ ಹಸಿರಾಗೇ ಇತ್ತು, ಆದರೆ ನಾಳೆ ಬೆಳಗ್ಗೆ ಶೇವ್ ಮಾಡಿರ್ತಾರೆ, ಗೊತ್ತಿಲ್ಲ. ಆದರೂ ಓವಲ್ ಸ್ಕ್ವೇರ್ ಮುಂಚಿನ ಥರ ಸ್ಪಿನ್ ಫ್ರೆಂಡ್ಲಿ ಇಲ್ಲ. ಅದಕ್ಕಾಗಿ ಮತ್ತೆ ದುರದೃಷ್ಟವಶಾತ್ ಕುಲ್ದೀಪ್ ಯಾದವ್ ಬೆಂಚ್ ಮೇಲೆ ಏರಬೇಕಾಗುತ್ತದೆ. ಖಂಡಿತವಾಗಿ ಈ ಟೆಸ್ಟ್ನಲ್ಲಿ ಅಂಶುಲ್ ಕಾಂಬೋಜ್ ಅವರು ವಾಟರ್ ಬಾಯ್ ಆಗಿರುತ್ತಾರೆ. ಡೆಬ್ಯೂ ಮಾಡಲು ಹರ್ಷ್ದೀಪ್ ಸಿಂಗ್ ಸನ್ನದ್ಧರಾಗಿದ್ದಾರೆ. ಇನ್ನು ಬುಮ್ರಾ ಸಾಕು ಅಂತಂದರೆ ಆಕಾಶ್ದೀಪ್ ಇದ್ದೇ ಇದ್ದಾರೆ. ಇನ್ನು ಪ್ರಶ್ನೆ ಅಂದರೆ, ವಾಟ್ ಅಬೌಟ್ ಲಾರ್ಡ್ ಶಾರ್ದೂಲ್ ಠಾಕೂರ್? ಹಿಂದೆ ಲಾಸ್ಟ್ ಟೂರಲ್ಲಿ ಅವರು ಬ್ಯಾಟಿಂಗ್ ಬಾಲಿಂಗ್ ಎರಡೂ ಚೆನ್ನಾಗಿ ಮಾಡಿದ್ರು ಓವಲ್ನಲ್ಲಿ. ಅಥವಾ ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡಲು ಕರುಣ್ ನಾಯರ್ ಅವರಿಗೆ ಮತ್ತೊಂದು ಚಾನ್ಸ್ ನೀಡುತ್ತಾರೆಯೇ? ಕಾದು ನೋಡಬೇಕು. ನಿನ್ನೆ ನಡೆದ ಪಿಚ್ ವಿಚಾರಕ್ಕೆ ಗೊಂದಲಕ್ಕೆ ಗೌತಮ್ ಗಂಭೀರ್ ಕಾರಣ ಅಲ್ಲ. ಇದು ಕ್ಲಿಯರ್ಲಿ ಇಂಗ್ಲಿಷ್ ಹಿಪೋಕ್ರೆಸಿ. ಈ ವಿವಾದವನ್ನು ECB ಅವರು ಇಲ್ಲೇ ಮೊಟಕುಗೊಳಿಸುತ್ತಾರೆ. ಇಲ್ಲವಾದರೆ ಮುಂದುವರೆದರೆ ಇದು ಅವರಿಗೆ ಮುಜುಗರವಾಗುತ್ತದೆ. ಎನಿವೆ, ಡೂ ಆರ್ ಡೈ ಟೆಸ್ಟ್ ಮ್ಯಾಚ್ ಇದು ಭಾರತಕ್ಕೆ. ಇನ್ನಾದರೂ 14 ಟೆಸ್ಟ್ಗಳ ನಂತರ ಒಬ್ಬ ಭಾರತೀಯ ಟೆಸ್ಟ್ ಕ್ಯಾಪ್ಟನ್ ಅಂದರೆ ಈ ಬಾರಿ ಗಿಲ್ ಟಾಸ್ ಗೆಲ್ಲುತ್ತಾರೆಯೇ? ಗಿಲ್ ಟಾಸ್ ಗೆದ್ದರೆ ಏನು ಮಾಡ್ತಾರೆ? ಬ್ಯಾಟಿಂಗ್, ಬೌಲಿಂಗ್ ಅಥವಾ ಗುಡ್ ಟಾಸ್ ಟು ಲೂಸ್? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.